ವೀಕೆಂಡ್ ಆದ್ರೂ ಯಾಕಪ್ಪ ಇಷ್ಟು ಲೇಟ್ ಆಗಿ ಇವಳು ಬ್ಲಾಗ್ ಹಾಕ್ತಿದಾರ ಅಂತ ಅನ್ಕೊಂತಾ ಇದ್ದೀರಾ? ನಮಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದೇ ಇರತ್ತಲ್ಲ. ಬ್ಲಾಗ್ ಹಾಕೋದು ಲೇಟ್ ಆದ್ರೂ ಒಂದು ಸೂಪರ್ ಆದಂತ ಬ್ಲಾಗ್‌ನ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ, ಈ ಪ್ಲೇಸ್ ನೋಡಿದ ತಕ್ಷಣ ಯಾರಾದ್ರು ಗೆಸ್ ಮಾಡ್ತೀರಾ? ಮೈಸೂರಿನಲ್ಲಿರೋರಂತೂ ಡೆಫಿನೆಟ್ಲಿ ಗೆಸ್ ಮಾಡೇ ಮಾಡಿರ್ತೀರಾ ಯಾವುದು ಅಂತೇಳಿ. ಸೊ, ಗೆಸ್ ಮಾಡಿದವರು ಪ್ಲೀಸ್ ಕಾಮೆಂಟ್ ಮಾಡಿ ನಾನು ಎಲ್ಲಿ ಹೊರಟಿದ್ದೀನಿ ಅಂತ ಹೇಳ್ಕೊಂಡು. ಎಲ್ಲರಿಗೂ ನನ್ನ ಚಾನಲ್‌ಗೆ ಸ್ವಾಗತ. ನಾನು ರೇಷ್ಮಾ. ಇಲ್ಲಿ ತನಕ ನನ್ನ ಚಾನಲ್‌ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಮೈಸೂರಿನ ನಿಯರ್ ಬೈ ಇರುವಂತಹ ಈ ಒಂದು ಸುತ್ತೂರು ಮಠಕ್ಕೆ ಇವತ್ತಿನ ನಮ್ಮ ಈ ರುಚಿಯಾನದ ಪಯಣ. ಹೊಸದಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರೋರು ಕೂಡ ನನ್ನ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ನಾನು ರೇಷ್ಮಾ ಪ್ರವೀಣ್ ಆಸ್ ಅ ಹೌಸ್ ವೈಫ್. ನನ್ನ ರುಚಿಯಾನ ಚಾನಲ್ ಬರೀ ಅಡಿಗೆ ಚಾನಲ್ ಅಷ್ಟೇ ಆಗಿರದೆ ಒಂದು ಪ್ರವಾಸಿ ತಾಣಗಳಿಗೆ ವಿಸಿಟ್ ಕೂಡ ಮಾಡುವಂತಹ ಚಾನಲ್ ಆಗಿರುತ್ತೆ. ಸೊ ಜಾಸ್ತಿಯಾಗಿ ಟೈಮ್ ವೇಸ್ಟ್ ಮಾಡೋದು, ಬನ್ನಿ ಸುತ್ತೂರು ಮಠದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡ್ ಬರೋಣ. ನನ್ನ ವಿಡಿಯೋನ ಪೂರ್ತಿ ನೋಡಿ. ಈ ಒಂದು ದೇವಸ್ಥಾನ ಮಾತ್ರ ಅಲ್ಲದೆ ಒಂದು ಮಠದ ಕುರಿತಾಗಿ ಕೂಡ ನಾನು ಸುಂದರವಾದಂತಹ ಮಾಹಿತಿಯನ್ನ ನೀಡ್ತೀನಿ. ಮೈಸೂರಿನಿಂದ ಬರೀ 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರುವಂತಹ ಈ ಒಂದು ಸುಂದರವಾದಂತಹ ದೇವಸ್ಥಾನ ಮತ್ತು ಮಠ ಒಂದು ಕಪಿಲಾ ನದಿಯ ಒಂದು ತಟದಲ್ಲಿ ಸ್ಥಾಪನೆಗೊಂಡಿದೆ. ಬಹಳ ಸುಂದರವಾಗಿದೆ. ಆವಾಗಲೇ ತೋರಿಸಿದ್ನಲ್ಲ ನಾನು, ನದಿಯ ಒಂದು ಪ್ರದೇಶ ಆದ್ರಿಂದ ಬಹಳ ಶಾಂತತೆಗೆ ಇಲ್ಲಿ ಮಹತ್ವವನ್ನ ಕೊಟ್ಟಿದ್ದಾರೆ. ಇಲ್ಲಿ ಅನ್ನ ದಾಸೋಹ, ಅಕ್ಷರ ದಾಸೋಹ ನಡೆಯುತ್ತೆ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಎರಡು ಸೈಡು ಆನೆಗಳು ನಮ್ಮನ್ನ ಈ ದೇವಸ್ಥಾನಕ್ಕೆ ಸ್ವಾಗತಿಸುತ್ತವೆ. ಮೈಸೂರು ಅಂದ್ರೆ ಹಾಗೇನೆ ಅಲ್ವಾ, ಆನೆಗಳಿಗೋಸ್ಕರನೇ ಫೇಮಸ್ಸು. ಅಂಬಾರಿ ಅಂದ್ರೆ ತುಂಬಾನೇ ಫೇಮಸ್ಸು. ಸೊ ಇಲ್ಲಿ ಒಂದು ಮಠದ ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ವಿಶಾಲವಾದಂತಹ ಒಂದು ಪ್ರಾಂಗಣ ಇದೆ. ಅದರ ಎದುರುಗಡೆಗೆ ದೇವಸ್ಥಾನಗಳು ಕೂಡ ಇದಾವೆ. ಗಣಪತಿ ದೇವಸ್ಥಾನ, ಆಮೇಲೆ ಒಂದು ದೇವಿ ದೇವಸ್ಥಾನ ಕೂಡ ಇದೆ. ಇತ್ಲ ಸೈಡು ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇಲ್ಲಿಂದ ನಿಯರ್ ಬೈ ಉಂಟಂತೆ ನಂಜನಗೂಡು. ಸೊ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿದವರು ನಂಜನಗೂಡು ಕೂಡ ದೇವಸ್ಥಾನವನ್ನ ಕೂಡ ದರ್ಶನ ಮಾಡ್ಕೊಂಡ್ ಬರ್ಬೋದು. ಥಟ್ಟನೆ ನೋಡ್ತಿದ್ದಂಗೆ ನಿಜವಾದ ಆನೆನೋ ಅನ್ನೋ ರೀತಿ ಕಾಣಿಸುವಂತ ಈ ಒಂದು ಆನೆಯ ಸ್ಟ್ಯಾಚು ನಾನು ಒಂದು ಕ್ಷಣ ನಿಜವಾದ ಆನೆ ಅಂತಾನೆ ತಿಳ್ಕೊಂಡ್ಬಿಟ್ಟಿದೆ. ಸೊ ಅದನ್ನ ಮುಟ್ಟಿ ನೋಡ್ತೇನೆ ಸಮಾಧಾನ ಆಯ್ತು, ಇದು ನಿಜವಾದ ಆನೆ ಅಲ್ಲ, ಇದು ಸ್ಟ್ಯಾಚು ಅಂತ ಹೇಳಿ. ಆ ತರ ತುಂಬಾ ಅದ್ಭುತವಾಗಿ ಈ ಒಂದು ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದಾರೆ. ಸೊ ಅಲ್ಲಿ ಹೋಗಿ ಫೀಲ್ ಮಾಡಿದವರಿಗೆ ಅಷ್ಟ ಗೊತ್ತಾಗತ್ತೆ ಇದು ಸ್ಟ್ಯಾಚು ಹೇಗುಂಟು ಅಂತ. ಇದು ಈ ದೇವಾಲಯದ ಬೆಳ್ಳಿಯ ರಥ, ಅದನ್ನ ಇಲ್ಲಿ ಇಟ್ಟಿದ್ದಾರೆ. ನೋಡಲು ಕೂಡ ತುಂಬಾ ಸುಂದರವಾಗಿದೆ. ಇದಾದ ನಂತರ ನಾವು ಹೊರಟಿರೋದು ಈ ದೇವಸ್ಥಾನದ ಪೀಠ ಅಥವಾ ಗದ್ದಿಗೆಗೆ. ಅಲ್ಲಿರುವಂತಹ ಸ್ವಾಮೀಜಿಗಳೇ ನಮಗೆ ಹೇಳಿದ್ರು, ನೀವು ಹೋಗ್ಬಿಟ್ಟು ಪೀಠ ಅಥವಾ ಗದ್ದಿಗೆಯನ್ನು ಕೂಡ ನೋಡ್ಕೊಂಬರ್ರಿ, ಅದು ಕೂಡ ತುಂಬಾ ಸುಂದರವಾಗಿದೆ ಅಂತ ಹೇಳ್ಕೊಂಡ್ಬಿಟ್ಟು. ಅಲ್ಲಿಂದ ವಿದಿನ್ 1 or 2 ಕಿಲೋಮೀಟರ್ ಅಂತರದಲ್ಲೇ ಈ ಒಂದು ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಪೀಠ ಅಥವಾ ಗದ್ದಿಗೆ ಇದೆ. ಇದ್ರ ಸುತ್ತಮುತ್ತ ಕೂಡ ಸುಮಾರಷ್ಟು ದೇವಸ್ಥಾನಗಳಿವೆ. ಅದನ್ನ ನಮಸ್ಕಾರ ಮಾಡ್ಕೊಂಡ್ಬಂದು ಈ ಗದ್ದಿಗೆ ಮತ್ತೆ ಪೀಠಕ್ಕೆ ನಾವು ಬಂದು ಕುಳಿತುಕೊಂಡ್ವಿ. ಇಲ್ಲಿ ತುಂಬಾ ಶಾಂತತೆವಾಗಿದೆ. ಇಲ್ಲಿ ದೇವ್ರ ಪೂಜೆ ಕೂಡ ನಡೀತಾ ಇತ್ತು. ಇಲ್ಲಿ 3 ತರನಾದಂತಹ ದೇವರ ಮೂರ್ತಿಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಲ್ಲದೆ ಹೊರಗಡೆ ಕೂಡ ಅದ್ಭುತವಾಗಿ ಒಂದು ಸ್ವಾಮೀಜಿಗಳ ಒಂದು ವಿಗ್ರಹವನ್ನ ಕೆತ್ತನೆ ಮಾಡಿದ್ದಾರೆ. ಅಲ್ಲದೆ ನಾನು ತೋರಿಸ್ತಿರುವಂತಹ ವಾಲ್ ಪೇಂಟಿಂಗ್ ಅದು ಕೂಡ ತುಂಬಾ ಸುಂದರವಾಗಿತ್ತು. ಅದು ಒಂದು ರೀತಿಯ ಕಥೆಯನ್ನೇ ನಮಗೆ ಹೇಳೋ ರೀತಿಯಲ್ಲಿ ಅದನ್ನ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಕೂಡ ನಾವು ಕೆಲವೊಂದು ಫೋಟೋಸ್ಗಳನ್ನ ತೆಗೆದುಕೊಂಡ್ವಿ. ನಾವಾಗಲೇ ಹೇಳ್ದಂಗೆ ಇದ್ರ ಪಕ್ಕದಲ್ಲಿರುವಂತಹ ದೇವಸ್ಥಾನದ ಒಂದು ಫೋಟೋ ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀವಿ. ಸಮಯ 12:30 ಆಗಿತ್ತು. ಸೊ ಅಲ್ಲಿ ಸ್ವಾಮೀಜಿಗಳ ಅಥವಾ ಅರ್ಚಕರು ನಮಗೆ ಹೇಳಿದ್ರು, ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂತ ಹಾಕೊಂಡ್ಬಿಟ್ಟು. ನಾವು ಕೂಡ ದೇವಸ್ಥಾನ ಬಿಟ್ಟು ಅನ್ನ ಪ್ರಸಾದ ಊಟ ಮಾಡಕ್ಕೆ ಹೋದ್ವಿ. ತುಂಬ ರುಚಿಯಾಗಿತ್ತು ಅನ್ನ ಪ್ರಸಾದ. ಅಲ್ಲಿ ಕೊಟ್ಟಿರೋಂತಹ ಪಾಯಸ ಮಾತ್ರ ನನಗಂತೂ ಇನ್ನೂ ನೆನಪಿನಲ್ಲಿದೆ. ಅದನ್ನು ಯಾವತ್ತಾರು ಒಂದು ವಿಡಿಯೋದಲ್ಲಿ ನಾನು ಮಾಡಿ ಡೆಫಿನೆಟ್ ಆಗಿ ಶೇರ್ ಮಾಡ್ತೀನಿ ನಿಮಗೆ. ಇದಾದ ನಂತರ ಅಲ್ಲಿ ನಾನು ಆವಾಗಲೇ ಹೇಳಿದ್ದೆ ಬೋರ್ಡಿಂಗ್ ಸ್ಕೂಲ್ ಇದೆ ಅಂತ ಹಾಕೊಂಡ್ಬಿಟ್ಟು. ಸೊ ಅಲ್ಲಿನ ಮಕ್ಕಳೆಲ್ಲ ಅವತ್ತಿನ ದಿನಚರಿಯಂತೆ ತಮ್ಮ ಬಟ್ಟೆಗಳನ್ನ ವಾಶ್ ಮಾಡ್ಕೊತಾರೆ. ಕೆಲವು ಮಕ್ಕಳು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡ್ಬಂದು ಊಟಕ್ಕೆ ಸಮೇತ ಕೂತ್ಕೊಂಡಿದ್ರು. ಅಲ್ಲದೆ ಕೆಲವೊಂದು ಪೇರೆಂಟ್ಸ್ಗಳು ಅವ್ರ ಮಕ್ಕಳನ್ನ ಮೀಟ್ ಮಾಡೋಕ್ಕೆ ಬಂದಿದ್ರು. ತಿಂಡಿ ತಿನಿಸುಗಳನ್ನ ತಗೊಂಡು ಅವರ ಆರೋಗ್ಯ ವಿಚಾರಿಸ್ತಾ ಇರೋದು ನೋಡಿದ್ರೆ ಒಂಥರ ಮನ್ಸಿಗೆ ಅನ್ಸುತ್ತೆ, ನಾವು ಬೋರ್ಡಿಂಗ್ ಸ್ಕೂಲಿಗೆ ಮಕ್ಳು ಹಾಕ್ಬೇಕಂತ ಅನ್ಕೊಂತೀವಿ. ಈ ಥರ ಸಿಚುವೇಶನ್ ಎಲ್ಲ ನೋಡಿದ್ರೆ ಒಂಥರ ಮನಸ್ಸು ಭಾವುಕ ಆಗೇ ಆಗುತ್ತೆ. ಇದು ತೋರಿಸ್ತಾ ಇರೋದು ಕಪಿಲಾ ನದಿ, ಆ ಒಂದು ಮಠದ ಎದುರುಗಡೆ ಇರುವಂತಹ ಪ್ರದೇಶ.
ಸೊ ಮಠದ ದರ್ಶನ ಜೊತೆಗೆ ನಾವು ಮಕ್ಳು ಕರ್ಕೊಂಬಂದ್ರೆ ಇಲ್ಲಿ ಸ್ವಲ್ಪ ಹೊತ್ತು ಮಕ್ಕಳು ನೀರಿನ ಜೊತೆ ಆಟ ಆಡ್ಬಿಟ್ಟು ಸ್ಪೆಂಡ್ ಕೂಡ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಪ್ರದೇಶ. ನೀರ್ ಆಟ ಆಡಲು ಕೂಡ ತುಂಬಾ ಸೂಕ್ತವಾಗಿದೆ. ಇಲ್ಲಿ ಮಠದಲ್ಲಿ ಅನ್ನ ದಾಸೋಹದ ಜೊತೆಗೆ ಅಕ್ಷರ ದಾಸೋಹ ಕೂಡ ಇದೆ ಅಂತ ಹೇಳಿದೀನಿ. ಇಲ್ಲಿ ನಮ್ಮ ಮಾಡರ್ನ್ ಗಿಂತ ಇಲ್ಲಿ ಕೊಡುವಂತ ಎಜುಕೇಷನ್, ಮಠದ ಎಜುಕೇಷನ್ ಈ ಒಂದು ಮಕ್ಕಳ ವ್ಯಕ್ತಿತ್ವವನ್ನ ರೂಪಣೆ ಮಾಡೋದ್ರಲ್ಲಿ ಹೆಚ್ಚಿನ ಪಾತ್ರವನ್ನ ವಹಿಸುತ್ತೆ. ನಾವು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋಕ್ಕಿಂತ ಮಕ್ಕಳನ್ನ ಇಂಥ ಮಠಗಳಿಗೆ ಕರ್ಕೊಂಬಂದ್ರೆ ಅಟ್‌ಲೀಸ್ಟ್ ಇವರ ಜೀವನ ಶೈಲಿ ಆಗ್ಲಿ, ಇಲ್ಲಿ ಒಂದು ವಾತಾವರಣನಾರು ನೋಡಿ ಒಂದ್ ಸ್ವಲ್ಪನಾರು ಅವರ ಮನಸ್ಸು ಬದಲಾಗುತ್ತೇನೋ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾನಂತೂ ಇಲ್ಲಿ ತುಂಬಾ ಎಂಜಾಯ್ ಮಾಡಿದೆ. ಮಕ್ಕಳು ಕರ್ಕೊಂಬಂದ್ರಂತೂ ತುಂಬಾನೇ ಎಂಜಾಯ್ ಮಾಡ್ತಾರೆ. ಈ ನದಿ ಪ್ರದೇಶಗಳಾಗ್ಲಿ ಅಥವಾ ಮಠವನ್ನಾಗ್ಲಿ ನೋಡ್ಬಿಟ್ಟು. ಸೊ ವೀಕೆಂಡ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ನಾನು ರೆಫರ್ ಮಾಡೋದಂದ್ರೆ ಮೈಸೂರಿನಲ್ಲಿದ್ರೆ ನೀವು ಸುತ್ತೂರು ಮಠಕ್ಕೆ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಸೊ ಇದೇ ಥರ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರಿ. ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲನ್ನು ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.